ಪಿ ಡಿ ಒ ಲಾಗಿನಲ್ಲಿ ಪ್ಲ್ಯಾನಿಂಗ್ ಅನ್ನೋ ಮಾಡ್ಯೂಲ್ ಇದೆ. ಆ ಮಾಡ್ಯೂಲ್ ಕ್ಲಿಕ್ ಮಾಡಬೇಕು. ಐಪ್ಯಾಪ್ ಮೆನು ಸೆಲೆಕ್ಟ್ ಮಾಡಬೇಕು. ಐಪ್ಯಾಪ್ ಡ್ಯಾಶ್ಬೋರ್ಡ್ಗೆ ಹೋಗಿ ನಿಮಗೆ ಸ್ಟೇಟಸ್ ಸಿಗುತ್ತೆ, ಐಪ್ಯಾಪಿನ ಸ್ಟೇಟಸ್ ಏನೇನು ಆಗಿದೆ ಅನ್ನೋದು. ಸೊ ಇವಾಗ ನಮಗೆ ಲೇಬರ್ ಬಜೆಟ್ ಕ್ರಿಯೇಟ್ ಆಗಿಲ್ಲ ಅಂತ ತೋರಿಸ್ತಿದೆ. ಸೊ ಲೇಬರ್ ಬಜೆಟ್ ಕ್ರಿಯೇಟ್ ಮಾಡಬೇಕೀಗ. ಸೊ ಲೇಬರ್ ಬಜೆಟ್ ಮೇಲೆ ಕ್ಲಿಕ್ ಮಾಡಿ, ಎಮ್ ಜಿ ನರೇಗಾ ಲೇಬರ್ ಬಜೆಟ್ ಐಪ್ಯಾಪ್ ಇಯರ್ ಸೆಲೆಕ್ಟ್ ಮಾಡಿ 24-25. ಪ್ರೀವಿಯಸ್ ಇಯರ್ಸ್ದು ಆ್ಯಕ್ಚುಯಲ್ ಮ್ಯಾನ್ ಡೇಸ್ ಆ್ಯಸ್ ಪರ್ ನರೇಗಾ MIS ರಿಪೋರ್ಟು ಎಂಟ್ರಿ ಮಾಡಿ. ಆಮೇಲೆ ಈ ವರ್ಷದ್ದು ಅಪ್ರೂವ್ಡ್ ಬಜೆಟ್ ಅಮೌಂಟ್ ಇನ್ ರುಪೀಸ್ ಫಾರ್ ಫೈನಾನ್ಷಿಯಲ್ ಇಯರ್ 24-25 ಆ್ಯಕ್ಚುಯಲ್ ಅಪ್ರೂವ್ಡ್ ಇದು ಆ್ಯಕ್ಷನ್ ಪ್ಲ್ಯಾನ್ ಅಮೌಂಟ್ ಏನಿದೆ ಟೋಟಲ್ ಇನ್ಕ್ಲೂಡಿಂಗ್ ಮಟೀರಿಯಲ್ ಲೇಬರ್ ಎಂಟರ್ ಮಾಡಿ. ಇಲ್ಲಿ ಕ್ಯಾಲ್ಕುಲೇಟ್ ಬಟನ್ ಕ್ಲಿಕ್ ಮಾಡಿ. ಆವಾಗ ಆ್ಯಾವ್ರೇಜ್ ಅಮೌಂಟು ಆ್ಯಕ್ಷನ್ ಪ್ಲ್ಯಾನ್ ಅಮೌಂಟ್ ಸಿಗುತ್ತೆ. ಬಟ್ ನೀವು ಪ್ಲ್ಯಾನ್ ಮಾಡಬೇಕಾಗಿರೋದು ಈ ಅಮೌಂಟಿಗೆ ಅಪ್ರೂವ್ ಮಾಡಿದ ತಕ್ಷಣ ಇಒಗೆ ಸೆಂಡ್ ಫಾರ್ ಅಪ್ರೂವಲ್ ಅಂತ ಬಟನ್ ಇದೆ, ಕ್ಲಿಕ್ ಮಾಡಿ. ಸೊ ಸಕ್ಸಸ್ಫುಲಿ ಸೆಂಡ್ ಟು ಇಒ ಅಂತ ಬರುತ್ತೆ. ಸೊ ಇಒ ಲಾಗಿನ್ ಕೊಡ್ಬೇಕಾ? ಇಒ ಲಾಗಿನ್ನಲ್ಲಿ ಇವಾಗ ಲೇಬರ್ ಬಜೆಟ್ ಅಪ್ರೂವ್ ಮಾಡಬೇಕಾಗಿದೆ. ಸೊ ಇಒ ಲಾಗಿನಲ್ಲಿ ಪ್ಲ್ಯಾನಿಂಗ್ ಅಂತ ಮಾಡ್ಯೂಲ್ ಇದೆ, ಕ್ಲಿಕ್ ಮಾಡಿ. ಐಪ್ಯಾಪಿಗೆ ಸೆಲೆಕ್ಟ್ ಮಾಡಿಬಿಟ್ಟು ಎಮ್ ಜಿ ನರೇಗಾ ಲೇಬರ್ ಬಜೆಟ್ ಅಪ್ರೂವಲ್ ಕ್ಲಿಕ್ ಮಾಡಿ. ಐಪ್ಯಾಪ್ ಇಯರ್ ಸೆಲೆಕ್ಟ್ ಮಾಡಿ, ಈ ಸತಿ 24-25. ಸೊ ಇಲ್ಲಿ 2 ಆಪ್ಷನ್ ಇದೆ. ಒಂದು ಅಪ್ರೂವ್ ಮಾಡ್ಬೋದು, ಇಲ್ಲಾಂದರೆ ವಾಪಸ್ ಪಿ ಡಿ ಒ ಲಾಗಿನ್ಗೆ ಕರೆಕ್ಷನಿಗೆ ಸೆಂಡ್ ಮಾಡ್ಬೋದು. ಸೊ ಈಗ ಅಪ್ರೂವ್ ಕ್ಲಿಕ್ ಮಾಡಿಬಿಟ್ಟು ಅಪ್ರೂವ್ ಮಾಡಿ. ನಿಮ್ಮ ರಿಮಾರ್ಕ್ಸ್ ಹಾಕಿ. ಸೊ ಇದು CEO ಲಾಗಿನ್ಗೆ ಹೋಗುತ್ತೆ ಅಪ್ರೂವಲ್ಗೆ. ಇಲ್ಲಿ ನೋಡಿ, ಇಲ್ಲಿ ಸೆಂಡ್ ಫಾರ್ CEO ಅಪ್ರೂವಲ್ ಅಂತ ಬರುತ್ತೆ. ಸೊ ನೆಕ್ಸ್ಟು ನೀವು CEO ಲಾಗಿನ್ನಲ್ಲಿ ಲೇಬರ್ ಬಜೆಟ್ ಅಪ್ರೂವ್ ಮಾಡ್ಕೊಬೇಕಾಗುತ್ತೆ. CEO ಲಾಗಿನಲ್ಲಿ ಪ್ಲ್ಯಾನಿಂಗ್ ಮಾಡ್ಯೂಲ್ಗೆ ಹೋಗಿ ಐಪ್ಯಾಪಲ್ಲಿ ಎಮ್ ಜಿ ನರೇಗಾ ಲೇಬರ್ ಬಜೆಟ್ ಅಪ್ರೂವ್ ಅನ್ನೋ ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ಐಪ್ಯಾಪ್ ಇಯರ್ ಸೆಲೆಕ್ಟ್ ಮಾಡಿಬಿಟ್ಟು ಸರ್ಚ್ ಮಾಡಿ. ಸೊ ನಾವು ಹೊಸಕೋಟೆದು ಅಪ್ರೂವಲ್ಲಿಗೆ ಕಳಿಸಿದ್ವಿ. ಸೊ ಕ್ಲಿಕ್ ಮಾಡಿ
ಇವಾಗ ನಿಮಗೆ ಸಿ ಒ ಅವ್ರಿಗೇನಾದ್ರು ತಪ್ಪಿದೆ ಅಂತ ಅನಿಸಿದ್ರೆ ವಾಪಸ್ಸು ರೀಸೆಂಟು ಪಿ ಡಿ ಎಫ್ ಕರೆಕ್ಷನ್ ಅಂತ ಇದೆ, ಡೈರೆಕ್ಟಾಗಿ ಪಿ ಡಿ ಒ ಲಾಗಿನ್ ಹೋಗುತ್ತೆ. ಇವಾಗ ನಾವು ಅಪ್ರೂವ್ ಮಾಡ್ತಾ ಇದ್ದೀವಿ. ರಿಮಾರ್ಕ್ಸ್ ಎಂಟ್ರಿ ಮಾಡಿ ಅಪ್ರೂವ್ ಕೊಡಿ. ಇವಾಗ ಲೇಬರ್ ಬಜೆಟ್ ಕ್ರಿಯೇಷನ್ ಕಂಪ್ಲೀಟ್ ಆಗುತ್ತೆ. ಸೊ ಈ ವರ್ಷದ ಲೇಬರ್ ಬಜೆಟ್ ನಿಮಗೆ ಸ್ಟೇಟಸ್ ತೋರಿಸುತ್ತೆ. ದಿಸ್ ವಾಸ್ ದ ಟೋಟಲ್ ಡಿಮ್ಯಾಂಡ್, ಅಪ್ರೂವ್ಡ್ ಲೇಬರ್ ಬಜೆಟ್ ಇದು. ಸೊ ನೆಕ್ಸ್ಟ್ ಸ್ಟೆಪ್ ಇಲ್ಲಿ MG ನರೇಗಾ ಪ್ಲಾನಿಂಗ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದು. ಯಾವ್ದಾದ್ರು KML ಫೈಲ್ ಇದೆಯಾ? ಸೊ ಇಲ್ಲಿ ನೋಡಿ KML ಫೈಲ್ ಅನ್ನೋದು ಅಪ್ಲೋಡ್ ಮಾಡಬೇಕಾಗತ್ತೆ. ಆಮೇಲೆ ಇದೆಲ್ಲ ಆಪ್ಷನಲ್ಲು. ಗೋಮಾಳ ಡೆವಲಪ್ಮೆಂಟ್ ಸಬ್ ಪ್ಲ್ಯಾನು, ವೈಲ್ಡ್ ಲೈಫ್ ಏರಿಯಾ ಡೆವಲಪ್ಮೆಂಟ್ ಸಬ್ ಪ್ಲ್ಯಾನು, ಡಿಸಾಸ್ಟರ್ ರಿಸ್ಕ್ಸ್ ರಿಡಕ್ಷನ್ ಸಬ್ ಪ್ಲ್ಯಾನು, ಇವೆಲ್ಲ ಆಪ್ಷನಲ್ಲು ಈ ಮೂರೂ. ಜಲ್ ಸಂಜೀವಿನಿ ಡೀಟೇಲ್ಡ್ DPR ರಿಪೋರ್ಟ್ ಏನಿದೆ ಅದನ್ನು ಹಾಕಿ. ಆಮೇಲೆ ವಾಟರ್ ಬಜೆಟು ಮಾಡಿರ್ತೀರ ಪಂಚಾಯತಿಲಿ, ಸೊ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಆಮೇಲೆ ಈ ಫೀಲ್ಡ್ಸ್ ಎಲ್ಲ ಮ್ಯಾಂಡೇಟರಿ ಫೀಲ್ಡ್ಸು, ಸೊ ನೀವು ಅಪ್ಡೇಟ್ ಮಾಡಲೇಬೇಕಾಗತ್ತೆ. ಆಮೇಲೆ ಆ್ಯನ್ಯುವಲ್ ಆ್ಯಕ್ಷನ್ ಪ್ಲ್ಯಾನ್ದು PDF ಫೈಲ್ನ ಅಪ್ಡೇಟ್ ಮಾಡಬೇಕಾಗತ್ತೆ. ಅಪ್ಡೇಟ್ ಮಾಡಿದ್ಮೇಲೆ ನೆಕ್ಸ್ಟು ಫ್ರೀಸ್ ಅಂತ ಬರುತ್ತೆ ಇಲ್ಲಿ, ಸೊ ಫ್ರೀಸ್ ಮಾಡಬೇಕಾಗತ್ತೆ ನೀವು. ನೆಕ್ಸ್ಟ್ ಬರೋದು ರಿಸೋರ್ಸ್ ಎನ್ವೆಲಪ್ ಕ್ರಿಯೇಷನ್. ಇನ್ ಕೇಸ್ ನಿಮ್ಮ GPDP ಡ್ಯಾಶ್ಬೋರ್ಡಲ್ಲಿ ಅಪ್ಡೇಟ್ ಆಗಿಲ್ಲ ಅಂದರೆ GPDP ಅಂತ ಒಂದು ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿ GPDP ಡೇಟಾ ಫೆಚ್ ಮಾಡ್ಕೊಳುತ್ತೆ ಈ ಗ್ರಾಮ ಸ್ವರಾಜಿಂದ. 15 ಫೈನಾನ್ಸ್ಗೆ ಈಗ ಸ್ಟೇಟ್ ಅಡ್ಮಿನಿಂದನೇ ನಿಮಗೆ ಟೋಟಲ್ ಎಸ್ಟಿಮೇಟ್ ಅಮೌಂಟ್ ಬಂದಿರುತ್ತೆ, ಲೈಕ್ 60,000 ಮತ್ತು 40,000. ಸೊ ನೀವೇನು ಮಾಡಬೇಕು ಅಂದರೆ ಎಡಿಟ್ಗೆ ಹೋಗ್ಬಿಟ್ಟು 60,000ಗೆ ಕಾಂಪೊನೆಂಟ್ಸು ಈ SC/ST ನಿಮಗೆ ಗೊತ್ತಿದ್ದಂಗೆ 25% ಕೊಡಲೇಬೇಕಾಗುತ್ತೆ. ಬೋತ್ ಅನ್ಟೈಡ್ ಪ್ಲಸ್ ಟೈಡಲ್ಲಿ ಸೇರ್ಕೊಂಡು 25% ಕೊಡಬೇಕಾಗುತ್ತೆ. ಸೊ ನೀವು ಆ ಕ್ಯಾಲ್ಕುಲೇಷನ್ ಇವಾಗ ನಾನು ಈ 60,000ಗೆ ನಾನು ಕ್ಯಾಲ್ಕುಲೇಷನ್ ಮಾಡ್ಕೊತೀನಿ. ಸೊ ಇವಾಗ ನಾನು 10,000 ಮತ್ತು 15,000 ಹಾಕ್ತೀನಿ, ಜನರಲ್ಗೆ ಇನ್ನು ಮಿಕ್ಕಿದ್ದು ಜನರಲ್ಗೆ ಹಾಕ್ತೀನಿ. ಸೊ ಇದಾದಮೇಲೆ ಈ ವ್ಯಾಲ್ಯೂಸ್, ಟೋಟಲ್ ವ್ಯಾಲ್ಯೂಸ್ 60,000 ಇಲ್ಲಿ ನಮ್ಗೆ ಅಪ್ಡೇಟ್ ಮಾಡಿರೋ ವ್ಯಾಲ್ಯೂಗೆ ಮ್ಯಾಚ್ ಮಾಡಿದ್ರೆ ಮಾತ್ರ ನಿಮಗೆ ಸೇವ್ ಬಟನ್ ಬರುತ್ತೆ, ಇಲ್ಲಾಂದರೆ ನಿಮಗೆ ಸೇವ್ ಬಟನ್ ಬರೋಲ್ಲ. ಸೊ ಇವಾಗ ಮ್ಯಾಚ್ ಆಗ್ತದೆ, ಅದಕ್ಕೆ ಸೇವ್ ಬಟನ್ ಕೊಡ್ತಾ ಇದ್ದೀನಿ. ನೆಕ್ಸ್ಟು ಅನ್ಟೈಡ್ ಗ್ರಾಂಟ್ಸಲ್ಲೂ ಸಿಮಿಲರು. SC/STಗೆ ನೀವು ಕೊಡಬೇಕಾಗತ್ತೆ 25%. ಆಮೇಲೆ ಇನ್ ಕೇಸ್ ಪರ್ಸನ್ ವಿತ್ ಡಿಸೇಬಿಲಿಟೀಸ್ ಏನಾದ್ರು ನೀವು 5% ನಾವು ಕೊಡಲೇಬೇಕು. ಸೊ 5% ಕೊಡಬೇಕು ಅಂದಾಗ ನೀವು ವ್ಯಾಲ್ಯೂ 5% ವ್ಯಾಲ್ಯೂ ಆ್ಯಡ್ ಮಾಡ್ಕೊಂಡ್ಬಿಟ್ಟು 5% ಮಿನಿಮಮ್ಮು, ನೀವು ಜಾಸ್ತಿನೂ ಮಾಡ್ಬೋದು. ನೋಡಿ ಈಗ ನನ್ನ ವ್ಯಾಲ್ಯೂ ಇನ್ಕ್ರೀಸ್ ಆಗಿಬಿಟ್ಟಿದೆ, 42,000 ಆಯಿತು, ಅದಕ್ಕೆ ನಂಗೆ ಸೇವ್ ಬಟನ್ ಹೊಟ್ಟೋಯ್ತು. ಸೊ ನಾನು ಇದಕ್ಕೆ ರೆಡ್ಯೂಸ್ ಮಾಡ್ಕೊಬೇಕಾಗತ್ತೆ. 10 ಸೊ ನಾನು 28,000 ನಾನು ಹಾಕ್ಕೊಂಡ್ರೆ ನನಗೆ 40,000 ನನಗೇನು ಅಲೊಕೇಶನ್ ಬಂದಿತ್ತು ಆ ವ್ಯಾಲ್ಯೂ ಇಲ್ಲಿ ಬರುತ್ತೆ. ಆಗ ಸೇವ್ ಬಟನ್ ಬರುತ್ತೆ. ಸೊ ಸೇವ್ ಬಟನ್ ಕ್ಲಿಕ್ ಮಾಡಿ. ನೆಕ್ಸ್ಟು ನರೇಗಾ ಲೇಬರ್ ಮತ್ತು ಮೆಟೀರಿಯಲ್ ಬಜೆಟು ಹೊಸ ಅಪ್ಡೇಟಲ್ಲಿ ನಿಮಗೆ ಇಲ್ಲಿ ಲೇಬರ್ ಬಜೆಟ್ ಬಂದು ಕೂತಿರುತ್ತೆ. ನೀವು ಆ್ಯಕ್ಚುಯಲ್ ಆ್ಯಕ್ಷನ್ ಪ್ಲ್ಯಾನ್ ಅಮೌಂಟ್ ಏನು ಮಾಡಿರ್ತೀರ ಅದು ಬಂದು ಕೂತಿರುತ್ತೆ. ನೀವು ಆ್ಯಸ್ ಪರ್ ಆ್ಯಕ್ಷನ್ ಪ್ಲ್ಯಾನ್ ಲೇಬರ್ ಎಷ್ಟಿತ್ತು, ಮಟೀರಿಯಲ್ ಎಷ್ಟಿತ್ತು ಅದನ್ನು ನೀವು ಎಂಟ್ರಿ ಮಾಡ್ಕೊಳ್ಳಿ. ಸೊ ಆವಾಗ ಸೇವ್ ಬಟನ್ ಬರುತ್ತೆ, ಕನ್ಫರ್ಮ್. ಹಾಗೆಯೇ ವೇಜಸ್ಗೂ ಹಾಕ್ಕೊಳ್ಳಿ. ಇಲ್ಲಿ SC/ST ಬೇಕು ಅಂದರೆ ನೀವು ಸ್ಪೆಸಿಫೈ ಮಾಡ್ಕೊಬೋದು, ಬೇಡಿಲ್ಲ ಅಂದ್ರೂ ಯು ಕ್ಯಾನ್ ಹಾಗೆ ಬಿಡ್ಬೋದು. ಬಟ್ ನೀವು SC ಕಾಂಪೊನೆಂಟ್ ಏನಾದರೂ ತೊಗೊಂಡಿದ್ರೆ ಸೊ ನೀವು ಅದನ್ನು ಹಾಕೋದು ಬೆಟರ್. ಇಲ್ಲಿ
ಲೇಬರ್ ಬಜೆಟ್ 10,000. ಇಲ್ಲಿ ನೋಡಿ ನಿಮ್ಗೆ ನೋಟ್ ಬರ್ತಿದೆ, ಆ್ಯಕ್ಚುಯಲ್ ಲೇಬರ್ ಬಜೆಟ್ ಮೈನಸ್ ಟೋಟಲ್ ಎಸ್ಟಿಮೇಟ್ ಆಫ್ ಮಟೀರಿಯಲ್ಲು. ಸೊ ನಾವು ಲೇಬರ್ ಬಜೆಟು 10,000 ತೊಗೊಂಡಿದ್ವಿ ಅನ್ಸುತ್ತಲ್ವ. ಸೊ 10,000 ತೊಗೊಂಡಿದ್ವಿ, ಇವಾಗ ಅದು 10,000 ಹಾಕಬೇಕಾಗಿದೆ. ಇಲ್ಲಿ ನಾನು ಎಷ್ಟು ಕೊಟ್ಟಿದ್ದೆ, 10,000 ಕೊಟ್ಟಿದ್ದೆ. ನೋಡಿ ನಾವು ಅಲ್ಲಿ 10,000 ಲೇಬರ್ ಬಜೆಟ್ ಕ್ರಿಯೇಟ್ ಮಾಡಿದ್ವಿ. ಸೊ ನನ್ನ ಮಟೀರಿಯಲ್ ಕಾಂಪೊನೆಂಟು 6,000 ಹಾಕ್ಕೊಂಡೆ, ಲೇಬರ್ ಕಾಂಪೊನೆಂಟ್ 4,000 ಹಾಕ್ಕೊಂಡೆ. ಇದು ನನ್ನ ಆ್ಯಕ್ಚುಯಲ್ ಆ್ಯಕ್ಷನ್ ಪ್ಲ್ಯಾನ್ ಥರ. ನಾನು ಆ್ಯಕ್ಚುಯಲ್ ಆ್ಯಕ್ಷನ್ ಪ್ಲ್ಯಾನಲ್ಲಿ ಲೇಬರ್ ಮತ್ತು ಮಟೀರಿಯಲ್ ವ್ಯಾಲ್ಯೂಸ್ ಏನಿದೆ ಅದನ್ನು ಹಾಕ್ಕೊಳ್ಳಿ, ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಆಮೇಲೆ ಓನ್ ರಿಸೋರ್ಸ್ ಫಂಡು. ಸೊ ಈಗ ನಾವು ಓನ್ ರಿಸೋರ್ಸ್ ಫಂಡಲ್ಲಿ ನೀವು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರ್, ಓನ್ ರಿಸೋರ್ಸ್ ಫಂಡ್ ಅಂದರೆ ನಿಮ್ಗೊಂದು ಐಡಿಯಾ ಇರುತ್ತೆ ಎಷ್ಟು ನಾನು ಕಲೆಕ್ಟ್ ಮಾಡ್ಬೋದು ಟ್ಯಾಕ್ಸಸ್ಸು ಮತ್ತು ಫೀಸ್ ಅಂತ. ಸೊ ಅದರಲ್ಲಿ ನೀವು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರ್ಗೆ ಎಷ್ಟು ಇಡಬೇಕು ಅಂತ ನೀವು ಡಿಸೈಡ್ ಮಾಡ್ಕೊಬೇಕು. SC/STಗೆ 25% ಕೊಡಲೇಬೇಕಾಗುತ್ತೆ. ಸೊ ಆ ವ್ಯಾಲಿಡೇಷನ್ ಪ್ರಕಾರ ನೀವು ಯಾವುದೆಲ್ಲರೂ ಕೊಡ್ಬೋದು, ಬಟ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರ್ ನಾನು SC/STಗೆ ಏನೂ ಮಾಡ್ತಿಲ್ಲ ಇಲ್ಲಿ. ಸೊ ಅದಕ್ಕೆ ನಾನು 0 ಕೊಡ್ತಾ ಇದ್ದೀನಿ. ಸೊ ಅಪ್ಡೇಟ್ ಆಗಿ ಸೇವ್ ಬರುತ್ತೆ. ಸೇವ್ ಕನ್ಫರ್ಮ್ ಮಾಡ್ಕೊಳ್ಳಿ. ಇವಾಗ ನಿಮ್ಗೆ ಏನಾದರೂ CSR ಇಲ್ಲ ಡೊನೇಷನ್, ಯಾರು ಡೊನೇಷನ್ ಕೊಡ್ತಿದ್ರೆ ಸೊ ಆ ವ್ಯಾಲ್ಯೂಸ್ ಎಂಟರ್ ಮಾಡ್ಕೊಳ್ಳಿ. ಬಟ್ ನನಗೆ ಯಾರು ಕೊಡ್ತಿಲ್ಲ, ಸೊ ನಾನು ಅದಕ್ಕೆ 0 ಎಂಟರ್ ಮಾಡ್ತಾಯಿದ್ದೀನಿ. ಡೆವಲಪ್ಮೆಂಟಲ್ ವರ್ಕ್ಸ್, ಗ್ರಾಮ ಪಂಚಾಯತಿಲಿ ಏನಾದ್ರು ಚರಂಡಿ ಕಟ್ಟೋದು, ಇಲ್ಲಾಂದರೆ ರೋಡ್ ಏನಾದ್ರು ಮಾಡೋದು, ಆ ಥರದ್ದು ಏನಾದ್ರು ಇದ್ದರೆ ಆ ವ್ಯಾಲ್ಯೂಸ್ನು, ಆ ಅಮೌಂಟ್ನು ಹಾಕ್ಕೊಳ್ಳಿ. ನಾನು ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು SC ಕಾಲೋನಿಲಿ ಏನೋ ಕೆಲಸ ಮಾಡ್ತಾಯಿದ್ದೀನಿ, ಸೊ 5,000 ಹಾಕ್ಕೊತೀನಿ. ನಾನು ST ಕಾಲೋನಿಲಿ ಒಂದು ಕೆಲಸ ಮಾಡ್ತಾಯಿದ್ದೀನಿ, ಸೊ 5,000. ಪರ್ಸನ್ ವಿತ್ ಡಿಸೆಬಿಲಿಟೀಸ್ ಮನೆ ಹತ್ರ ಒಂದು ಸೋಲಾರ್ ಲ್ಯಾಂಪ್ ಹಾಕಿಸ್ತೀನಿ ಅಂದರೆ ಒಂದು 4,000 ಹಾಕ್ಕೊತೀನಿ. ಜನರಲ್ ಎಕ್ಸ್ಪೆಂಡಿಚರ್, ಜನರಲ್ ಇರೋ ಕಾಲೋನಿ ಹ್ಯಾಬಿಟೇಷನ್ಸ್ಗೆ ನಾನು ಏನಾದ್ರು ಮಾಡ್ತಾಯಿದ್ದೀನಿ ಅಂದರೆ ನನ್ನ ಎಷ್ಟಿದೆಯೋ ವ್ಯಾಲ್ಯೂ ನಾನು ಹಾಕ್ಕೊತೀನಿ. ಸೊ ಇಲ್ಲಿ ನೋಡಿ, ನೀವು ನೋಟ್ ಹೇಳುತ್ತೆ, ಸಮ್ ಆಫ್ SC and ST ಬಜೆಟ್ ಫಾರ್ ಡೆವಲಪ್ಮೆಂಟಲ್ ವರ್ಕ್ ಆಫ್ ಆಲ್ ಕಾಂಪೊನೆಂಟ್ ಮಸ್ಟ್ ಮಿನಿಮಮ್ ಆಫ್ 25% ಆಫ್ ದ ಟೋಟಲ್ OSR ಕಾಂಪೊನೆಂಟ್ ಅಂತ ಹೇಳುತ್ತೆ. ಸೊ ನೀವು 25% ಇಲ್ಲಿ ಮೇಂಟೈನ್ ಮಾಡಲೇಬೇಕಾಗುತ್ತೆ ನೀವು OSRಲ್ಲಿ. ಎಸ್ಕ್ರೋ ಪೇಮೆಂಟ್ಸ್ ಏನಾದ್ರು ನೀವು ಮಾಡ್ತಿದ್ರೆ ಅದರಲ್ಲಿ SC/ST ವ್ಯಾಲ್ಯೂಸ್ ಯೂಶಲಿ ಏನು ಎಸ್ಕ್ರೋ ಪೇಮೆಂಟ್ಸ್ ಯೂಶಲಿ ನಾವು ಎಲೆಕ್ಟ್ರಿಸಿಟಿಗೆ ಮಾಡೋದು. ಸೊ SC/ST ವ್ಯಾಲ್ಯೂ ಏನು ಬರಲ್ಲ, ಜನರಲ್ ಕಾಂಪೊನೆಂಟಲ್ಲಿ ಹಾಕ್ಕೊಂಡು ಡೇಟಾ ಸೇವ್ ಮಾಡ್ಕೊಳ್ಳಿ. GP ಸ್ಟಾಫ್ ಸ್ಯಾಲರಿನೂ ಹಾಗೇನೆ, ಇಲ್ಲಿ ನಾವೇನು SC/ST ಅಂತ ನೋಡಲ್ಲ ಸ್ಟಾಫ್ಸ್ನ. ಸ್ಪೋರ್ಟ್ಸಿಗೆ 2% ಇಡಬೇಕು. ಸೊ ಇಲ್ಲೂ ಓವರಾಲ್ ನಿಮ್ಮ ಇಷ್ಟ, SCಗೆ ಮಾಡ್ತಾಯಿದ್ದೀನಾ, STಗೆ ಮಾಡ್ತಾಯಿದ್ದೀನಾ ಅಂತ, ಈಗ ಪರ್ಸನ್ ವಿತ್ ಡಿಸೆಬಿಲಿಟೀಸಿಗೆ ಮಾಡ್ತಾಯಿದ್ದೀನಾ. ಸೊ ಅದನ್ನು ನೋಡಿಕೊಂಡು ನಿಮ್ಮ ಪಂಚಾಯಿತಿ ಇದ್ರ ಮೇಲೆ ನೀವು ಡಿಸೈಡ್ ಮಾಡ್ಕೊಬೇಕಾಗುತ್ತೆ. ಇವಾಗ ಮೇಂಟೆನೆನ್ಸ್ ಗ್ರಾಂಟ್ಸ್ ಫ್ರಮ್ RWS ಏನಾದರೂ ಗ್ರಾಂಟ್ಸ್ ಬಂದರೆ ಅದನ್ನು ಎಂಟರ್ ಮಾಡ್ಕೊಳ್ಳಿ. ಸದ್ಯಕ್ಕೆ ನನಗೆ ಯಾವುದೋ ಗ್ರಾಂಟ್ಸ್ ಇಲ್ಲ, ಸೊ ಅದಕ್ಕೆ ನಾನು 0 ವ್ಯಾಲ್ಯೂಸ್ ಹಾಕ್ಬಿಟ್ಟು ಸೇವ್ ಮಾಡ್ತಾ ಇದ್ದೀನಿ. ಕಮ್ಯುನಿಟಿ ಸ್ಯಾನಿಟರಿ ಕಾಂಪ್ಲೆಕ್ಸ್ಗೂ ಅದೇ ಥರ ನನಗೆ ಯಾವುದೂ ಗ್ರಾಂಟ್ಸ್ ಬರ್ತಿಲ್ಲ. ಗ್ರೇ ವಾಟರ್ ಮ್ಯಾನೇಜ್ಮೆಂಟ್ಗೂ ನನಗೆ ಯಾವುದೂ ಗ್ರಾಂಟ್ಸ್ ಬರ್ತಿಲ್ಲ SWM ಇಂದ. ಸೊ ನಾನು SWM ಕಾಂಪೊನೆಂಟಿಗೆ ಎಲ್ಲ 0 ಹಾಕ್ಕೊತಾ ಇದ್ದೀನಿ.
ಇನ್ ಕೇಸ್ ನಿಮ್ಗೆ ಯಾವುದಾದ್ರು ಗ್ರ್ಯಾಂಟ್ ಬರ್ತಿದ್ರೆ ಆ ಗ್ರ್ಯಾಂಟ್ ವ್ಯಾಲ್ಯೂ ಹಾಕ್ಕೊಳ್ಳಿ. ಆಮೇಲೆ ಸ್ಟ್ಯಾಚ್ಯುಟರಿ ಗ್ರ್ಯಾಂಟ್ ಎಂದು ಅದೇ ಸ್ಟೇಟ್ ಫೈನಾನ್ಸ್ ಕಮಿಷನಿಂದ ಬರುತ್ತೆ. ಸೊ ಫಸ್ಟ್ ಎಸ್ಕ್ರೋ ಅಮೌಂಟ್ ಬರುತ್ತೆ, ಆಮೇಲೆ ಜಿ ಪಿ ಸ್ಯಾಲ್ರಿ ಬರುತ್ತೆ. ಸೊ ಎಸ್ಕ್ರೋ ಅಮೌಂಟ್ ಯೂಶಲಿ ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ ಮಾಡೋದ್ರಿಂದ, ಸೊ ನೀವು ಅದೇನು ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ ಕಾಂಪೊನೆಂಟ್ ಏನಿದೆ ಅದು ಹಾಕ್ಕೊಳ್ಳಿ, ಬರ್ತಿರೋ ಕಾಂಪೊನೆಂಟು. ಹಾಗೆ ಜಿ ಪಿ ಸ್ಟಾಫ್ ಸ್ಯಾಲ್ರಿಗೂ ಡೈರೆಕ್ಟಾಗಿ ಅಕೌಂಟಿಗೆ ಬರುತ್ತಲ್ಲ, ಸೊ ಆ ವ್ಯಾಲ್ಯೂನ ಹಾಕೊಂಡ್ಬಿಡಿ ನೀವು. ಇನ್ ಕೇಸ್ ಏನಾದ್ರು ನಿಮಗೆ ಸ್ಟೇಟ್ ಫೈನಾನ್ಸ್ ಕಮಿಷನಿಂದ ಡೆವಲಪ್ಮೆಂಟಲ್ ಗ್ರಾಂಟ್ಸ್ ಏನಾದ್ರು ಬಂದರೆ, ಸೊ ನೀವು ಆ ಕಾಂಪೊನೆಂಟ್ಗೂ 25% SC/ST ಇಟ್ಕೊಂಡು ನೀವು ವ್ಯಾಲ್ಯೂಸ್ ಹಾಕಬೇಕಾಗತ್ತೆ. ಸೊ ಎಷ್ಟು ಲೇಬರ್ ಬಜೆಟ್ ವ್ಯಾಲ್ಯೂಸ್ ಎಂಟ್ರಿ ಮಾಡೋದು. ನೀವೆಲ್ಲ ಮಾಡಿದ್ಮೇಲೆ ಫ್ರೀಸ್ ಅಂತ ಬಟನ್ ಇದೆ, ಫ್ರೀಸ್ ಬಟನ್ ಹೊತ್ತಬೇಕಾಗುತ್ತೆ. ಸೊ ನೀವೇನು ಎಂಟರ್ ಮಾಡಿದ್ದೀರಾ ಆ ವ್ಯಾಲ್ಯೂಸ್ ಎಲ್ಲ ಫ್ರೀಸ್ ಆಗೋಗುತ್ತೆ. ಇನ್ ಕೇಸ್ ನೀವೇನಾದ್ರು ಏನೋ ಮಿಸ್ಟೇಕ್ ಮಾಡಿದ್ದೀನಿ ಅಂದ್ಕೊಂಡ್ರೆ ಅನ್ಫ್ರೀಸ್ ಅನ್ನೋ ಆಪ್ಷನ್ ಇದೆ. ಅನ್ಫ್ರೀಸ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲ ಎಡಿಟಬಲ್ ಫೀಲ್ಡ್ಸ್ ಬರುತ್ತೆ. ಸೊ ನೀವು ಯಾವ್ದಾದ್ರು ಕಾಂಪೊನೆಂಟ್ನ ಎಡಿಟ್ ಮಾಡಬೇಕು ಅಂದರೆ ನೀವು ಎಡಿಟ್ ಮಾಡ್ಕೊಬೋದು. ಸೊ ಇವಾಗ ನಾನು ಎಕ್ಸಾಂಪಲ್ ಇದು ಸ್ಪೋರ್ಟ್ಸ್ ಕಾಂಪೊನೆಂಟ್ನ ನಾನು ಎಡಿಟ್ ಮಾಡ್ತೀನಿ ಅಂದರೆ ಇದನ್ನ 6000. ಸೊ ಸೇವ್ ಕೊಡಿ, ಎಡಿಟು ಇದಾಗುತ್ತೆ. ಸೊ ನಾನು ಫ್ರೀಸ್ ಮಾಡ್ತೀನಿ. ಆಮೇಲೆ ಈ ಮಾಡಿರೋ ಇದು ರಿಸೋರ್ಸ್ ಎನ್ವೆಲಪ್ ನಮಗೆ ಗ್ರಾಮ ಸ್ವರಾಜಿಗೆ ಪುಷ್ ಮಾಡಬೇಕಾಗತ್ತೆ. ಸೊ ಪುಷ್ ಟು EGS ಅನ್ನೋ ಒಂದು ಬಟನ್ ಇದೆ, ಆ ಬಟನ್ನ ಕ್ಲಿಕ್ ಮಾಡಿದ್ರೆ ನಮಗೆ EGSಗೆ ಗ್ರಾಮ ಸ್ವರಾಜ್ಗೆ ಹೋಗುತ್ತೆ. ಇದು ಡೆಮೋ ಸೈಟ್ ಆಗಿರೋದ್ರಿಂದ ನಮಗೆ ಆಕ್ಸೆಸ್ ಕೊಟ್ಟಿಲ್ಲ, ಸೊ ಅದಕ್ಕೆ ನಿಮಗೆ ಎರರ್ ಬರ್ತಿದೆ.